ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಮನೆ ದೇವ್ರ ಬಗ್ಗೆ ಮತ್ತು ಸ್ಟಿಚ್ ಬಗ್ಗೆ, ವೆದರ್ ಬಗ್ಗೆ ತುಂಬಾ ಕ್ಯೂಟಾಗಿರೋ ವರ್ಡ್ಸ್ ಬಂದಿದೆ. ಯಾರೆಲ್ಲ ಈ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿದ್ರೆ ಎಲ್ಲ ನೋಟಿಫಿಕೇಷನ್ ನಾನು ವಿಡಿಯೋ ಬಿಡೋಕ್ಕೆ ಮುಂಚೆನೇ ನಿಮಗೆ ಬರುತ್ತೆ. ಮತ್ತು ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ನೋಡಿ ವರ್ಕ್ ಹೊಲ್ದಿದ್ದೀನಿ. ಮೊನ್ನೆನೇ ಹೋಗಿದ್ದೆ ವರ್ಕು. ನಮ್ಮ ರಿಲೇಟಿವ್ಸ್ದು ಸ್ವಲ್ಪ ನಮ್ಮ ಮನೆ ದೇವ್ರದ್ದು ಒಂದು ಇದು ಪೂಜೆ ಇತ್ತು, ನಿನ್ನೆ ಹೋಗಿದ್ದು ಹೊಲಿಯೋಕ್ಕಾಗಲಿಲ್ಲ. ಈ ಥರ ಸಿಂಪಲ್ ವರ್ಕ್ ಹಾಕಿದ್ದೀನಿ, ನಿಮಗೆ ಹಾಕ್ಬೇಕಾದ್ರೇ ತೋರಿಸಿದ್ದೆ. ಇವಾಗ ಹೊಲ್ದಿದ್ದೀನಿ, ಕರೆಂಟ್ ಹೋಗಿದೆ ನೋಡಿ. ಆಫ್ ಎಲ್ಲ ರೆಡಿ ಮಾಡಿದ್ದೀನಿ. ಈ ಥರ ಎಲ್ಲ ಫ್ರಂಟು ಬ್ಯಾಕು ರೆಡಿ ಮಾಡಿದ್ದೀನಿ. ತೋಳು ಒಂದಿಷ್ಟು ಅಟ್ಯಾಚ್ ಮಾಡಬೇಕು, ಕ್ರಾಸ್ ಪೆಟ್ಟಿಗೆ ಹೊಲ್ದಿದ್ದೀನಿ. ಕರೆಂಟ್ ಹೋಗಿದೆ, ಅದಕ್ಕೆ ಕೂತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವೆದರ್ ತುಂಬಾ ಕ್ಯೂಟಾಗಿದೆ ನೋಡಿ. ಮಳೆ ಎಲ್ಲ ಬರ್ತಾಯಿದೆ, ಜಿನಿ ಜಿನಿ ಮಳೆ ಬರ್ತಾಯಿದೆ. ಈ ಕಡೆ ನಮ್ಮ ಕೊಪ್ಪಳ ಕಡೆ ಮಳೆನೇ ಇಲ್ಲ. ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹನಿ ಬಂದು ಹೋಗ್ಬಿಡುತ್ತೆ. ಇವಾಗ 1/2 hour ಆಯಿತು, ಚಿಕ್ಕದಾಗಿ ಮಳೆ ಬರ್ತಾಯಿದೆ. ಕ್ಯೂಟಾಗಿದೆ ಅಲ್ಲ ಮಳೆ. ವೆದರ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ತೊಗರಿ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ನಿಮಗೆ ಡೋಣೀರು ತೋರಿಸ್ತಾ ಇದ್ದೀನಿ, ಕಾಣಿಸ್ತಾನೇ ಇಲ್ಲ ಇದರಲ್ಲಿ. ನೋಡಿ, ಮಳೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಳೆ ಬಂದ ಗಿಡಗಳೆಲ್ಲ ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ಚಿಕ್ಕದಾಗಿ. ನಮ್ಮ ಟೆರೆಸ್ ಮೇಲೆಲ್ಲ ನೀರೆಲ್ಲ ತುಳಸಿ ಗಿಡದಾಗ ಬರುತ್ತೆ ನೋಡಿ. ದಾಸವಾಳ ಗಿಡ ಎಲ್ಲ ಮೆಟ್ಲು ಗ್ರೀನಾಗಿ ಎಷ್ಟು ಚಂದ. ವೆದರ್ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಮೋಡ ಬಂದಾಗ ಮಳೆ ಬರ್ತಾಯಿದ್ರೆ, ಗಿಡದಿಂದ ಹನಿ ಬರ್ತಾಯಿದ್ರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಲ್ಲ ಫ್ರೆಂಡ್ಸ್. ನೋಡಿ, ಹೊಲಿಯೋದು ಆಗಿಬಿಡ್ತಿತ್ತು, ಕರೆಂಟ್ ಹೋಯ್ತು, ಅದಕ್ಕೆ ಅರ್ಧದಲ್ಲಿ ಇದು ಮಾಡಿದೆ. ಸಾರಿ ಫ್ರೆಂಡ್ಸ್, ನಿನ್ನೆ ವೀಡಿಯೋ ಬಿಡೋಕ್ಕಾಗಲಿಲ್ಲ. ನಂದು ಫ್ರೆಶರ್ ಮನೆದು ವರ್ಕಿಂದು ಹೊಲಿಯೋದು ಎಲ್ಲ ನೋಡಿ ಮತ್ತೆ ತಂದು ಕೊಟ್ಟಿದ್ದಾರೆ. ದಿನಕ್ಕೆ 1-2 ಕವರ್ ಆದರೂ ಬರುತ್ತೆ. ನನ್ನ ಮಗನೂ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಪಾಪ. ಅವನು ಕಾಲೇಜ್ಗೆ ಹೋಗ್ತಿರ್ತಾನೆ, ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ನನಗೂ ಹೆಲ್ಪ್ ಮಾಡ್ತಾನೆ ನೋಡಿ. ಕಲ್ಲಲ್ಲೇ ನೀವು ಒಂದು ಸ್ಟೋರಿ ನೋಡಿರ್ಬೋದು. ಒಂದು ಆಕಳ ಬಂದು ಒಂದು ಸ್ಟೋರಿಯಲ್ಲಿ ಹೇಳಿದಾರಲ್ವ, ಒಂದು ಗೋಮಾತೆ ಬಂದು ಹುತ್ತದ ಮೇಲೆ ನಿಲ್ಲುತ್ತೆ. ಅದರಲ್ಲಿ ಒಬ್ಬ ಸಾಧು ಕೂತಿರ್ತಾನೆ, ತುಂಬ ಹಸ್ಕೊಂಡಿರ್ತಾನೆ. ಆ ಹುತ್ತದಲ್ಲಿಂದ ಆಕಳದ ಹಾಲೆಲ್ಲ ಸುರಿಯುತ್ತೆ ಅಂತ. ಇದು ಅದೇ ಥರ ಚಿತ್ರ ಬಂಡೆಲ್ಲ ಕೆತ್ತನೆ ಮಾಡಿದ್ದಾರೆ. ತುಂಬಾ ನೀಟಾಗಿ ಬಂದಿದೆ ಅದು ಫಿನಿಶಿಂಗ್. ಅಂದರೆ ಶಿವಮೂರ್ತಿ ಇಟ್ಟಿದ್ದಾರೆ. ಇದೇ ನೋಡಿ ಬಸವಣ್ಣ ಅಂತ ನಮ್ಮ ಕುಲದೇವರು. ಇದೆಲ್ಲ ಬೆಳೆದು ಮುಂದೆ ಏನು ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ಯಾರೆಲ್ಲ ತಮ್ಮ ಕೆಲಸಗಳೆಲ್ಲ ಆಗಿದೆ ನೋಡಿ. ಹರಕೆ ಕಟ್ಕೊಂಡು ಆಗಿರೋದು ಬೆಳೆದು ಮಾಡಿಸಿರೋದು ತುಂಬಾ ಪವರ್ ಇದೆ ಫ್ರೆಂಡ್ಸ್. ನಿಮ್ಗೆ ಯಾರಿಗೆಲ್ಲ ಈ ಬಸವಣ್ಣನ ಗುಡಿಗೆ ಬರಬೇಕು ಅನಿಸುತ್ತೆ, ಬಂದು ದರ್ಶನ ಮಾಡಿಕೊಂಡು ನಿಮ್ಗೆ ಏನಾದರೂ ಅನಿಸಿದರೆ ಮನಸ್ಸಲ್ಲಿ ಅಂದ್ಕೊಂಡೋಗಿ. ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನಮಗಂತೂ ನಮ್ಮ ಮನೆ ದೇವ್ರಿಗೆ ಬರಬೇಕು ಅಂತಿಲ್ಲ ಫ್ರೆಂಡ್ಸ್. ನಿಮ್ಮ ಮನೆ ಕುಲದೇವ್ರು ಯಾರೆಲ್ಲ ಇದೆ ಆ ಗುಡಿಗೆಲ್ಲ ಹೋಗಿ ಪೂಜೆ ಮಾಡಿ. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಏನೆಲ್ಲ ಕೆಲಸ ಆಗಬೇಕು, ಬೇಗ ನೆರವೇರಬೇಕು ನಿಮ್ಮ ಕೆಲಸಗಳು ಅಂದರೆ ಅದು ಒಂದು ಹೇಳ್ತೀನಿ, ಅದನ್ನು ಮಾಡ್ತಾ ಹೋಗಿ. ನೋಡಿ, ತೊಟ್ಲದಲ್ಲಿ ಗೊಂಬೆ ಕೂಡಿಸಿದ್ದಾರೆ. ತೊಟ್ಲದಲ್ಲಿ ಮಕ್ಕಳಾಗದಿರೋರು ಮಾಡೋದಕ್ಕೆ ಏನೋ ಪೂಜೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ತೊಟ್ಲು ತೂಗಿದ್ರಲ್ಲಿ ಏನು ಗೊಂಬೆ ಎಲ್ಲ ಕೂಡಿಸಿದ್ದಾರೆ ನೋಡಿ, ಎಷ್ಟು ಕ್ಯೂಟಾಗಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸರಿ ಮನೆ ದೇವ್ರಿಗೆ ಹೋಗಿ ಬಂದರೆ ಏನೋ ಒಂಥರ ತುಂಬ ಶಾಂತಿ ಸಮಾಧಾನ ಅನಿಸುತ್ತೆ. ಕಂಬಗಳೆಲ್ಲ ಹಳೆಯ ಕಾಲದ ಕಂಬಗಳು. ಜಾತ್ರೆ ಬರ್ತಾಯಿದೆ, ಇನ್ನೊಂದು 3-4 ಡೇಸಲ್ಲಿ ಜಾತ್ರೆ ಇದೆ ನೋಡಿ. ಮುಂದೆ ದ್ವೀಪನೋ ಏನೋ ಅಂತಾರೆ ನೋಡಿ, ಅದು ಮುಂದೆ ಇದೆ. ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಟೆಂಪಲ್ಲೆಲ್ಲ. ಕುಲದೇವರು ಇದು ತಾನೇ ಉದ್ಭವ ಆಗಿರೋದು, ಬಸವಣ್ಣ ಮೂರ್ತಿ ಮಾಡಿಸಿರೋದಲ್ಲ, ತಾನಾಗೆ ಉಟ್ಕೊಂಡಿರೋದು ಇದು ಬಸವಣ್ಣ. ತುಂಬ ಒಳ್ಳೆಯದಾಗಿದೆ. ನಮಗಂತೂ ತುಂಬ ಚೆನ್ನಾಗಾಗಿದೆ ಜೀವನದಲ್ಲಿ. ಇದು ನಮ್ಮ ತಂಗಿ ಮನೆಯಲ್ಲಿ ಬೆಂಗಳೂರಲ್ಲಿ ಮಾಡಿರೋದು, ಲಕ್ಷ್ಮೀ ಪೂಜೆ ಮಾಡಿರೋದು ಕಳಿಸಿರ್ತಾಳೆ ಅವಳು. ಬನ್ನಿ, ನಿಮಗೆ ಇನ್ನು ಮುಂದೆ ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಮನೆ ದೇವ್ರ ಬಗ್ಗೆ ಹೆಂಗೆಲ್ಲ ಹೋಗಿದ್ವಿ, ಹೆಂಗೆಲ್ಲ ಮಾಡಿದ್ವಿ ಅನ್ನೋ ತೋರಿಸಿದೆ. ಹಿಂದೆ ಹಾಕಿದ್ದೆ ಈ ವಿಡಿಯೋ, ಈ ಥರ ಹಾಕಿರೋದು ಮತ್ತೆ ಹಾಕಿದ್ದೀನಿ. ಇನ್ನೊಂದು ಸರಿ ನೋಡಿ, ನಿಮಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತಾ, ವರ್ಕಿಂಗ್ ಇಷ್ಟ ಆಗುತ್ತಾ ಅಂತ ನೋಡಿ. ಇನ್ನು ಮುಂದೆ ಫ್ರೆಂಡ್ಸ್, ಪ್ರತಿದಿನ ವಿಡಿಯೋ ನನಗೆ ಗೊತ್ತಿರೋ ಕೆಲಸಗಳ ಬಗ್ಗೆ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಯಾರೂ ಖಾಲಿ ಕೂಡಬೇಡಿ, ಮನೇಲಿ ಅಮೌಂಟ್ ಇರಲಿ, ಯಾರಾದರೂ ನಮ್ಗೆ ಸಾಕ್ತಾರೆ, ನೋಡ್ಕೊತಾರೆ, ನಮ್ಗೆ ಹೆಲ್ಪಿಗೆ ಬರ್ತಾರೆ ಅಂತ
ಕಾಯ್ಕೊಂಡು ಕೂಡೋ ಬದಲು ಚಿಕ್ಕ ಪುಟ್ಟ ಕೆಲಸ ನಿಮ್ಗೆ ಏನಾಗುತ್ತೋ ಅದನ್ನೆಲ್ಲ ಮಾಡಿ. ಆದರೆ ಫ್ರೆಂಡ್ಸ್, ನೀವು ಕೋಟಿ ರೂಪಾಯಿ ದುಡಿದ್ರೂ ಸಹನೆ, ತಾಳ್ಮೆ, ಒಂದು ಹೆಣ್ಣಿಗೆ ಇನ್ನೊಬ್ಬರ ಹತ್ರ ತಲೆ ಬಾಗುವಂಥ ಗುಣ ಇರಲೇಬೇಕು ಫ್ರೆಂಡ್ಸ್. ನಾನು ಅಷ್ಟೇ, ನಾನು ಯಾವುದೇ ಕೆಲಸ ಮಾಡಿದರೆ ಏನೇ ಮಾಡಿದ್ರು ನನ್ನ ಒಡ ಹುಟ್ಟಿದವ್ರ ಜೊತೆ ಆಯಿತು, ನನ್ನ ಮಕ್ಳ ಜೊತೆ ಆಯಿತು, ಫ್ರೆಂಡ್ಲಿಯಾಗೇ ಇರ್ತೀನಿ ನಾನು ಇದು ಒಂದಲ್ಲ ಫ್ರೆಂಡ್ಸ್, ನಾನು ಮುಂಚೆ ತುಂಬ ಕೆಲಸಗಳೆಲ್ಲ ಬೇರೆ ಎಲ್ಲ ಮಾಡ್ತಿದ್ದೆ. ಇತ್ತೀಚಿಗೆ ಮಕ್ಕಳೆಲ್ಲ ದೊಡ್ಡವರಾಗಿ ಅವ್ರವ್ರದ್ದು ತುಂಬ ಓದೋದೆಲ್ಲ ಇನ್ನೇನು ಫಿನಿಶಿಂಗ್ ಆಗ್ತಾ ಬಂತ, ಹಂಗಾಗಿ ವರ್ಕ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಅಂದರೆ ವರ್ಕ್ ಹಾಕಿ ಕೊಡ್ತೀನಿ, ಒಲೆದು ತುಂಬ ರೇರು. ಒಂದು 10 ಬ್ಲೌಸಲ್ಲಿ ಒಂದು 8 ಬ್ಲೌಸ್ ವರ್ಕ್ ಅಷ್ಟೇ ಹಾಕಿ ಕೊಟ್ಟಿರ್ತೀನಿ. ಟೈಲರ್ ತಾವೇ ಹೊಲ್ಕೊಡ್ತಾರೆ. ಕೆಲವೊಂದು ನೀನೇ ಒಲೆ ಅಂತ ಬಲವಂತ ಮಾಡಿದ್ರು ಮಾತ್ರ ನಾನು ಹೊಲ್ಕೊಟ್ಟಿರ್ತೇನೆ. ಇದನ್ನೆಲ್ಲ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಆದರೆ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇಷ್ಟ, ಹೊಲಿಗೆ ಇಷ್ಟ, ನನ್ನ ಮಾತಾಡೋ ವರ್ಡ್ಸ್ ಎಲ್ಲ ಯಾರಿಗೆ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ರೀತಿಯಿಂದ ವಿಡಿಯೋ ಬಿಡ್ತೀನಿ ನಿಮಗೆ. ಇವತ್ತೇನು ಇಲ್ಲ, ಬೆಳಗ್ಗೆಯಿಂದ ಏನು ಕೆಲಸ ಇಲ್ಲ ನೋಡಿ. ಬೆಳಗ್ಗೆ ಅವಲಕ್ಕಿ ಮಾಡಿದ್ದೀನಿ. 2 ದಿನದ್ದು ನಿನ್ನೆ ಮನೆ ದೇವ್ರ ಪೂಜೆ ಇತ್ತು ಅಂತ ಹೇಳಿದ್ನಲ್ಲ, ತುಂಬ ದೂರ, ನಮ್ಮೂರಿಂದ 100 ಕಿಲೋಮೀಟ್ರ್ ಮೇಲೇ ಇದೆ. ಎಲ್ಲರೂ ನಮ್ಮ ಮಗ ಮತ್ತು ನಮ್ಮ ರಿಲೇಟಿವ್ಸ್ ಅಂತಲೇ ಒಂದು ಗಾಡಿ ಮಾಡಿದ್ವಿ, ಅದರಲ್ಲಿ ಹೋಗಿ ಬಂದ್ವಿ ನಾವು. ಅದರಲ್ಲಿ ಅವ್ರು ಹೋಗಿದ್ರು ಎಲ್ಲರೂ. ನನಗೆ ಏನೋ ಗೊತ್ತಿಲ್ಲ, ಕಂಫರ್ಟ್ ಆಗೋಲ್ಲ ಫ್ರೆಂಡ್ಸ್. ತುಂಬ ಜನ ಇದ್ದರೆ ನಾನು ಇಬ್ಬರ ಜೊತೆಲಿ ಅಷ್ಟೇ ತುಂಬ ಮಿಂಗಲ್ ಆಗ್ತೀನಿ. ತುಂಬ 5 ಜನ 6 8 ತುಂಬ ಜನ ಇದ್ದರು ಅಂದರೆ ಅದು ತುಂಬ ಹೊತ್ತು ಕೂತ್ಕೊಳ್ಳೋದೇ ಇಲ್ಲ. 1 ನಿಮಿಷ 2 ನಿಮಿಷದ ಮೇಲೆ ಕಾಲು ಕಿತ್ತು ಓಡೋಕ್ಕೆ ಹೋಗ್ತಾನೇ ಇರ್ತೀನಿ. ಆದರೂ ನಮ್ಮ ಹಸ್ಬೆಂಡ್ ಊರವರು ಮತ್ತು ನಮ್ಮ ತವ್ರ ಮನೆಯವರು ತುಂಬ ಒಳ್ಳೆಯವರಿದ್ದಾರೆ. ನಾನು ಮಾತಾಡೋಲ್ಲ ಸೂಕ್ಷ್ಮ ಅಂತ ಗೊತ್ತು, ಅವರೇ ನನಗೆ ಹೊಂದ್ಕೊಂಡು ಹೋಗ್ಬಿಡ್ತಾರೆ. ನಾನು ಅದೃಷ್ಟ ಮಾಡಿದ್ದೀನಿ ಫ್ರೆಂಡ್ಸ್. 2 ಫ್ಯಾಮ್ಲಿಯವರು ಒಳ್ಳೆಯವರೇ. ನಮ್ಮ ನೆಗೆಣ್ಣವರೆಲ್ಲ ಅವರು ನಾನು ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಮ್ಮ ಹಸ್ಬೆಂಡು ಅವರು ಒಡಹುಟ್ಟಿದವರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಮತ್ತು ನಮ್ಮ ತವ್ರ ಮನೆಯವರು ಅಷ್ಟೇ, ನಾನು ಸಣ್ಣ ಪುಟ್ಟದ್ದು ಏನಾರು ಅಂದರೆ ಹತ್ಬಿಡ್ತೀನಿ, ಮನ್ಸಿಗೆ ಹಚ್ಕೊತೀನಿ, ಆರೋಗ್ಯ ಹಾಳು ಮಾಡ್ಕೊತಾಳಂತ ಅವರು ಏನೂ ಅನ್ನೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಿಮ್ಗೊಂದು ವಿಷಯ ಗೊತ್ತಾ, ನಾನು 4 ಇಯರ್ ಇದ್ದಕ್ಕಿದ್ದಾಗೆ ನನ್ನ ತವ್ರ ಮನೆಗೆ ಹೋದರೆ ಅವರು ನಾನಿರೋದು ಸಲುವಾಗಿ ಅವ್ರ ಊರಿಗೆ ಬರೋದು ಬಿಟ್ಬಿಟ್ಟಿದ್ರು. ಇರೋಷ್ಟು ದಿನ ಸಂತೋಷವಾಗಿರಲಿ, ನಾವು ಹೋದರೆ ಆಕೆಗೆ ಏನಾದರೂ ಡಿಸ್ಟರ್ಬ್ ಆಗುತ್ತೆ ಅಂತ ಅಷ್ಟು ಮುದ್ದಾಗಿ ನೋಡಿಕೊಂಡ್ರೆ. ನನಗೆ 2 ಕಡೆ ತುಂಬ ಅದೃಷ್ಟ ಮಾಡಿದ್ದೀನಿ ಒಳ್ಳೆ ಫ್ಯಾಮ್ಲಿ ಸಿಗೋಕ್ಕೆ. ನೀವು ಫ್ರೆಂಡ್ಸ್, ನಿಮಗೂ ಇದೇ ಥರ ಒಂದು ಒಳ್ಳೇದಾಗಬೇಕು ಅಂದರೆ, ನಮ್ಮ ಕಷ್ಟಗಳು ಬಂದಾಗ ನನ್ನ ಅನುಭವದ ಮಾತು ಹೇಳ್ಬೇಕು ಅಂದರೆ, ತುಂಬ ಕಷ್ಟ ಬಂದಾಗ ತಾಳ್ಮೆಯಿಂದ ಇರಿ ಫ್ರೆಂಡ್ಸ್. ಎಲ್ಲದನ್ನು ತಾಳ್ಮೆಯಿಂದ ಸಹಿಸ್ಕೊಳ್ಳಿ. ನಾನು ನಿಜ ಹೇಳ್ಬೇಕು ಅಂದರೆ, ನನಗೆ ಏನೇ ಕಷ್ಟಗಳು ಬರಲಿ, ಏನೇ ದುಃಖಗಳು ಬರಲಿ, ನಾನು ಯಾವತ್ತೂ ಯಾರ ಹತ್ರ ಶೇರ್ ಮಾಡ್ಕೊಳ್ಳಲ್ಲ. ನಾನು ಪೂಜೆ ಮಾಡಬೇಕಾದ್ರೆ ಇಲ್ಲಾಂದರೆ ಒಬ್ಬಳೇ ರೂಮಲ್ಲಿ ಕುಂತ್ಕೊಂಡು ಮನಸ್ಸಲ್ಲಿ ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಧ್ಯಾನ ಮಾಡ್ತೀನಿ ನಾನು. ಭಗವಂತ ನನಗೆ ಈ ಥರ ಆಗಿದೆ ಅಂದರೆ ಅದು ಏನೋ ಹಿಂದಿನ ಜನ್ಮದ ಕರ್ಮಕ್ಕೆ ಬಂದಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಫಾರ್ ಮಾಡಿಬಿಡಪ್ಪ. ನನಗೆ ನೋವು ಕೊಟ್ಟಿರೋರಿಗೆ ಅವ್ರಿಗೂ ಕಷ್ಟ ಅಂದರೆ ಏನು ಅಂತ ತಿಳಿಸಪ್ಪ ಅಂತ ಒಂದು ನಮಸ್ಕಾರ ಮಾಡಿಬಿಡ್ತೀನಿ. ಇದುವರೆಗೂ ದೇವರೇ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಗವಂತ ನಿಜವಾಗ್ಲೂ ಇದ್ದಾನೆ. ದೇವ್ರ ಕಷ್ಟ ಕೊಟ್ಟು ನೋಡ್ತಾನೆ ಮತ್ತು ಅದರ 2ರಷ್ಟು ಸುಖ ಕೊಟ್ಟು ನೋಡ್ತಾನೆ. ಅದು ನನ್ನ ಅನುಭವದ ಮಾತು. ಯಾರಿಗೆ ಏನೇ ನೋವು ಬರಲಿ, ಒಂದು ವೇಳೆ ಗಂಡನ ಮನೆಯವ್ರದ್ದಾಗಲಿ, ತವ್ರ ಮನೆ ಅಥವಾ ತವ್ರ ಮನೆ ಸಂಬಂಧಿಕರದಾಯ್ತು, ಏನೇ ಸಮಸ್ಯೆಗಳು ಬಂದು ದಯವಿಟ್ಟು 3ನೇದವ್ರ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ಮುಂದೆ ಹೇಳ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಧನ್ಯವಾದಗಳು.